ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಜಯ್. ಇದು ನೋಡಿ ಕಣಿವೆ ಆಂಜನೇಯ ಅಂತೇಳಿ ಚಿತ್ರದುರ್ಗದಿಂದ 4 ಕಿಲೋಮೀಟ್ರ್ ದೂರದಿರುತ್ತೆ, ಬೆಂಗಳೂರು ಹೈವೇಲಿ. ಇಲ್ಲಿ ಯಾರಾದರೂ ಬಂದು ವಿಸಿಟ್ ಮಾಡಬೇಕಂದ್ರೆ ಪ್ಲೇಸ್ ಚೆನ್ನಾಗಿದೆ, ಹೊರಗಡೆ ನೋಡೋದಕ್ಕೂ ಪ್ಲೇಸ್ ಚೆನ್ನಾಗಿದೆ. ಎಲ್ಲ ಹೈವೇ ಮೇನ್ ರೋಡಲ್ಲಿದೆ, ಆದ್ರೂ ಒಂದು ಸ್ವಲ್ಪ ಮೇಲೆ ಈ ಬೆಟ್ಟದ ಥರನೇ ಇದೆ. ಇಲ್ಲಿ ಬಂದ್ಬಿಟ್ಟು ರಾಮ ಮಂದಿರ ಅಂತೇಳಿ, ರಾಮನ ಭಜನಾ ಮಂದಿರ ಅಂತೇಳಿ, ರಾಮನಿಗೆ ಭಜನೆ ಮಾಡಿಸೋದು, ಈ ಆಂಜನೇಯಂದು ಏನೇ ಒಂದು ಕಾರ್ಯಕ್ರಮಗಳು ಫಂಕ್ಷನ್ಗಳು ಇದ್ರೂ ನೀವು ಇಲ್ಲಿ ಬಂದು ಮಾಡಿಸ್ಬೋದು. ದೊಡ್ಡದಾಗಿ ಜಾಗ ಇದೆ. ಇದು ಗೋಡೌನ್ ಥರ ಒಂದು ಪಾರ್ಟಿ ಹಾಲ್ ಥರ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಇದು ಕಣಿವೆ ಆಂಜನೇಯ ಅಂತಲೇ ಫೇಮಸ್ ಆಗಿರೋದು. ಚಿತ್ರದುರ್ಗ ಹತ್ರ ಇರೋರು, ಅಕ್ಕಪಕ್ಕದಲ್ಲಿರೋರಿಗೆಲ್ಲ ವಿಸಿಟ್ ಮಾಡೋಕ್ಕೆ, ಒನ್ ಡೇ ಹಾಲಿಡೇ ಎಂಜಾಯ್ ಮಾಡೋದಕ್ಕಾಗಲೂ, ಇಲ್ಲ ಹೋಗಿ ರಾಮನ ಜಪ ಮಾಡಿಕೊಂಡು ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇದ್ರೂ ಏನು ತೊಂದರೆ ಇಲ್ಲ. ನೀವು ಮಧ್ಯಾಹ್ನ ಟೈಮಲ್ಲಿ ಹೋದರೆ ಬಿಸಿಲು ಜಾಸ್ತಿ ಇರುತ್ತೆ, ಬೆಳಿಗ್ಗೆ ಟೈಮಲ್ಲಿ ಹೋದ್ರೇ ಚೆನ್ನಾಗಿರುತ್ತೆ ನೋಡೋದಕ್ಕೆಲ್ಲ. ಇಲ್ಲಿ ಬಂದ್ಬಿಟ್ಟು ಭಜನಾ ಮಂದಿರ, ರಾಮಂದು ಭಜನಾ ಮಂದಿರ. ಇಲ್ಲಿ ಒಳಗಡೆ ಬಂದ್ಬಿಟ್ಟು ಒಂದು ಸ್ಟೇಜ್ ಇದೆ, ಸ್ಟೇಜ್ ಮೇಲೆ ಸಾಯಿಬಾಬಾದಿದೆ, ಸ್ಟ್ಯಾಚ್ಯೂ ಇದೆ, ಆಂಜನೇಯನ ಪೇಂಟಿಂಗ್ ಇದೆ, ಮತ್ತು ಪ್ರಭುವುದು ಪೇಂಟಿಂಗ್ ಇದೆ. ಗೋಡೆ ಮೇಲೆಲ್ಲ ಹನುಮಾನ್ ಚಾಲೀಸ ಇದೆ. ಯಾರ್ಯಾರಿಗೆ ಹನುಮಾನ್ ಚಾಲೀಸ ಪೂರ್ತಿಯಾಗಿ ಬರುತ್ತೋ ಅವರೆಲ್ಲ ಕಾಮೆಂಟ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ಲಾಡು ಪ್ರಸಾದ ರೂಪದಲ್ಲಿ ಒಂದು ಚಿಕ್ಕ ಪ್ಯಾಕೆಟಲ್ಲಿ ಲಾಡು ಕೊಡ್ತಾರೆ, ಮತ್ತು ಮುಂದೆ ಪೇಪರ್ದು ಪ್ಲೇಟ್ ಇರುತ್ತೆ. ಆ ಪ್ಲೇಟ್ ನಾವೇ ತೊಗೊಂಬಿಟ್ಟು ಹೋಗಿ ಪ್ರಸಾದವನ್ನು ಹಾಕ್ಕೋಬೇಕು. ಯಾರ್ಯಾರು ಏನೇನು ಅಂದ್ಕೊಂಡಿರ್ತಾರೋ ಅದನ್ನು ಮಾಡಿಸಿರ್ತಾರೆ ಇಲ್ಲಿ ಪ್ರಸಾದ. ನಿಮಗೂ ಇಷ್ಟ ಇದ್ದರೆ ನೀವು ದಾನ ಮಾಡ್ಬೋದು. ಇಲ್ಲಿ ಪುಳಿಯೋಗರೆ ಕೊಟ್ಟರು. ನಾವು ಎಕ್ಸಿಟ್ ಆಗ್ತಾಯಿದ್ದೀವಿ ಹೊರಗಡೆ ಎಲ್ಲ ಟೇಬಲ್ಸ್ ಎಲ್ಲ ಇದೆ ಕೂತ್ಕೊಳ್ಳೋದಕ್ಕೆ, ಕೂತ್ಕೊಂಡು ವಿಶ್ರಾಂತಿ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.